ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನಮ್ಮ ತಂದೆಯವರೊಂದಿಗೆ ನಾನು ಕೆ ವಿ ರಮಣನ್ ತಿರುವನಂತಪುರದ ಪ್ರೊಫೆಸರ್ ಅವರೊಂದಿಗೆ ಸಂಗೀತ ಕಚೇರಿಗೆ ಮೋರ್ಸಿಂಗ್ ನುಡಿಸ್ತಾ ಬಂದಿದ್ದೆ. ಆಮೇಲೆ ಕದ್ರಿ ಗೋಪಾಲನಾಥ್ ಅವರೊಂದಿಗೆ ಮೃದಂಗ, ತಂದೆಯವರ ಮೃದಂಗವು ನನ್ನ ಮೃದಂಗವೂ ಇತ್ತು ಒಂದೆರಡು ಕಾರ್ಯಕ್ರಮಗಳಿಗೆ. ಆಮೇಲೆ ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಅಯ್ಯರ್ ಅವರೊಂದಿಗೆ ನಾನು ಪಪ್ಪನೊಂದಿಗೆ ಅವರು ಮೃದಂಗ, ನಾನು ಮೋರ್ಸಿಂಗ್ ಆಗಿ ನುಡಿಸ್ತಾ ಬಂದಿದ್ದೆ. ಈಗ ಅವರು ನುಡಿಸೋದು ನಿಲ್ಲಿಸಿದ್ದಾರೆ, ಹಾಗಾಗಿ ನಾನು ಮೋರ್ಸಿಂಗ್ ಎಲ್ಲ ನುಡಿಸೋದಿಲ್ಲ. ಈಗ ಹೆಚ್ಚಾಗಿ ಕಾರ್ಯಕ್ರಮಗಳಿಗೆ, ಸಂಗೀತ ಕಾರ್ಯಕ್ರಮಗಳಿಗೆಲ್ಲ ಮೃದಂಗ ಹಿಡ್ಕೊಂಡು ಹೋಗ್ತಾ ಇದ್ದೇನೆ. ನಮ್ಮ ತಂದೆಯವರು ಟಿ ಆರ್ ಮಾಲಿಂಗಂ ಅವರ ಕೊಳಲಿಗೆ ಮೃದಂಗ ನುಡಿಸಿದ್ದಾರೆ. ನುಡಿಸೋದನ್ನು ನೋಡಿದ್ದೀನಿ, ಆಮೇಲೆ ನಾನು ಕೇಳಿದ್ದೀನಿ. ಅವರು ಮೃದಂಗನ ವೀಣೆ ನುಡಿಸಿದಾಗಿ ನುಡಿಸ್ತಾರೆ ನಮ್ಮ ಪಪ್ಪ ಅವರು. ಅದನ್ನು ನೋಡಿಕೊಂಡು ನಾನು ಆ ಥರ ನುಡಿಸ್ಬೇಕು ಅಂತ ಈಗಲೂ ಪ್ರಯತ್ನ ಮಾಡ್ತಾ ಇದ್ದೇನೆ. ಅವ್ರದ್ದು ನಾದ ಸಾಮ್ರಾಜ್ಯ ವಿಶೇಷ, ಮತ್ತು ಸಂಗೀತಕ್ಕೆ ಅನುಗುಣವಾಗಿ ಅವರು ನುಡಿಸುವವರು, ಸಂಗೀತವನ್ನು ದಾಟಿ ಅವರು ಹೋಗುವುದಿಲ್ಲ. ಅದೇ ಪದ್ಧತಿಯನ್ನು ನಾನು ಕೂಡ ಮುಂದುವರಿಸಬೇಕು ಅಂತ ನನಗೆ ಭಾಳ ಹಂಬಲ, ಮುಂದುವರಿಸ್ತಾ ಇದ್ದೇನೆ. ಅದೊಂದು ನನಗೊಂದು ಅದರಿಂದ ನನಗೆ ಸ್ವಲ್ಪ ಇನ್ಸ್ಪೈರ್ ಆಗಿದೆ ಅವರು ನುಡಿಸುವ ರೀತಿ, ಮತ್ತು ಜನಗಳ ಹತ್ರ ಮಾತಾಡೋದು. ನಾವು ಹೋದಲ್ಲಿ, ಕಾರ್ಯಕ್ರಮಕ್ಕೆ ಹೋದಲ್ಲಿ ನಾವು ಪಶುವಿನ ಹಾಗೆ ಇರಬೇಕು, ಹೋಗಿ ಪಶುವಿನಾಗಿ ಇರಬೇಕು. ನುಡಿಸುವಾಗ ನಾವು ಒಳ್ಳೆ ವ್ಯಾಕೃತಾಗಿ ನುಡಿಸ್ಬೇಕು, ನುಡಿಸಿ ಎದ್ದ ಮೇಲೆ ಪುನಃ ಪಶುವಿನಾಗೆ ಇರಬೇಕು. ಆ ಥರ ನಮ್ರತೆಯಿಂದ ಅವರು ನುಡಿಸ್ತಾ ಇದ್ದಾರೆ. ಆ ಥರ ಅವರು ನುಡಿಸೋದನ್ನು ನೋಡಿ ನಾನು ಕೂಡ ಅದನ್ನೇ ಮುಂದುವರಿಸ್ತಾ ಇದ್ದೇನೆ. ಅವರ ಆ ಒಂದು ವಯೋಧರ್ಮ, ಧರ್ಮದ ಅವರ ಮನೋಧರ್ಮ, ವಯೋಧರ್ಮ ಮತ್ತು ಜ್ಞಾನವೃದ್ಧರು ಬೇರೆ, ಅದನ್ನೆಲ್ಲ ನಾನೀಗ ನೋಡಿಕೊಂಡು ಅವರ ಆದರ್ಶವನ್ನು, ಅದ ಜೀವನವನ್ನು ನಾನು, ಅವರೆಷ್ಟೋ ಸಂಪಾದಿಸಿದ್ದಾರೆ, ಘನವಿದ್ವಾಂಸರೊಟ್ಟಿಗೆ ಓಡಾಡಿದ್ದಾರೆ. ಮತ್ತು ಅವರೊಂದಿಗೆ ನಾವು ಇದ್ದುಕೊಂಡು ಅವರ ಹತ್ರ ಈಗಲೂ ಕೆಲವು ವಿಷಯಗಳನ್ನು ನಾನು ಕೇಳಿ ತಿಳಿದುಕೊಳ್ತೇನೆ. ಯಾಕಂತ ಹೇಳಿದ್ರೆ ಮತ್ತೆ ಇನ್ನು ಇದೇ ಥರ ಇಷ್ಟು ಪ್ರಜ್ಞಾವಂತರಾಗಿ, ಇಷ್ಟು ಸ್ಮರಣ ಶಕ್ತಿ ಮತ್ತು ಇಷ್ಟು ಚಿತ್ತ ಸ್ವಾಧೀನ ಇದ್ದುಕೊಂಡು ಯಾವ ವಿಷಯ ಕೇಳಿದ್ರು ವಿರಳವಾಗಿ ವಿಸ್ತಾರವಾಗಿ ಹೇಳ್ತಾರೆ. ಈ ಸಮಯದಲ್ಲಿ ನಾವು ಬೇಕಾದನ್ನೆಲ್ಲ ಅವರ ಸಂಗ್ರಹ, ಬೇಕಾದನ್ನು ಇನ್ನೂ ಸಂಗ್ರಹ ಮಾಡುವುದು ನಮ್ಮ ಕರ್ತವ್ಯ. ಮತ್ತು ಸಂಗ್ರಹ ನಾನು ಮಾಡ್ತಾ ಇದ್ದೇನೆ, ಇನ್ನೂ ಮಾಡಬೇಕಿದ್ದೇನೆ. ಇನ್ನೂ ಎಷ್ಟೋ ಉಂಟು, ಕಲಿತಷ್ಟು ಮುಗಿಯುವುದಿಲ್ಲ. ಆದರೆ ಅವರ ಆ ಘನಮೇತ ಅನುಭವ ನಮಗೆ ಇನ್ನೂ ಸಿಕ್ಕಿದರೆ ಆಗ್ಬೋದೆಂಬ ನಮಗೆ ಭಾಳ ಇದು ಆಸೆ ಇದೆ. ಸಾಧ್ಯವಾದಷ್ಟು ನಾವೆಲ್ಲರೂ ಸೇರಿ ಅವರ ಅಭಿಪ್ರಾಯಗಳನ್ನು, ಅವರ ಅನುಭವಗಳನ್ನು ನಾವು ಇನ್ನು ಮುಂದಕ್ಕೆ ನಾವು ಮುಂದುವರಿಸುತ್ತೇವೆ. ಅವರ ಅನುಗ್ರಹ ಎಲ್ಲರಿಗೂ ಸಿಗುವ ಹಾಗೆ ನಾವು ನಡೆದುಕೊಳ್ತೇವೆ. ನಮಸ್ತೆ. ನಾಳೆ ಮಾವನ ಬರ್ತಡೆ, ಮತ್ತೆ ನಮಗೆ ಎಲ್ಲರಿಗೂ ಸಂತೋಷ ಆಗುತ್ತೆ. ನನ್ನ ಹೆಸರು ಶ್ರೀರಾಮ್ ರೈ ಅಂತ. ನನಗೆ ಶ್ರೀರಾಮ ಅಂತ ಹೆಸರಿಟ್ಟಿದ್ದಾರೆ. ಅಂದರೆ ಒಂದು ಒಳ್ಳೆ ಸಾತ್ವಿಕ ಸ್ವಭಾವದಲ್ಲಿ ಬದುಕಬೇಕು, ಮತ್ತು ಎಲ್ಲರೊಟ್ಟಿಗೆ ಕೂಡಿ ಬಾಳಬೇಕು. ಹಾಗೆ ಅದನ್ನೇ ಮುಂದಾಗಿ ನನಗೆ ಒಂದು ಹೆಸರು ಸಹ ಅವರು ಅದೇ ಇಟ್ಟಿದ್ದಾರೆ. ಹೆಮ್ಮೆಯಾಗಿ ನನಗಿದೆ. ಆ ಗೋಪಾಲಕೃಷ್ಣನ, ಅವರು ನಂಬಿದ ಗೋಪಾಲಕೃಷ್ಣ ನನಗೂ ಆಶೀರ್ವಾದ ಮಾಡಿದ್ದಾರೆ, ನಮ್ಮೆಲ್ಲರಿಗೂ ಮಾಡಿದ್ದಾರೆ. ನಾವು ಎಲ್ಲರೂ ಕೂಡಿ ಬಾಳೋಣ ಅಂತ ಒಂದು ಶಬ್ದ ಇದೆ ಅಲ್ಲ, ಅದೇ ಥರ ನಾವು ಅಣ್ಣ ತಮ್ಮಂದಿರು ಎಲ್ಲ ಕೂಡಿ ಬಾಳಿ ಅವರ ಜೊತೆಗೆ ನಾವು ಇದ್ದೇವೆ. ಅವರಿಗೆ ದೇವರು ಆಯುಷ್ಯ ಕೊಟ್ಟಷ್ಟು ನಾವು ಒಳ್ಳೆ ರೀತಿಯಲ್ಲಿ ಅವರನ್ನು ನೋಡಿಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಇರ್ತೇವೆ ಅಂತ. ಇನ್ನು ಮುಂದಿನ ಎಲ್ಲ ಪೀಳಿಗೆ, ನಮ್ಮ ಮಕ್ಕಳು ಎಲ್ಲ ಇದ್ದಾರೆ, ಮೊಮ್ಮಕ್ಕಳು ಇದ್ದಾರೆ, ಅವರೆಲ್ಲ ಅವರ ಆಶೀರ್ವಾದದಿಂದ ಒಳ್ಳೆಯ ಒಂದು ಉದ್ಯೋಗ, ಒಳ್ಳೆಯ ಜೀವನ ಎಲ್ಲ ಮಾಡಲಿ ಅಂತ ನಾನು ಹಾರೈಸ್ತೇನೆ. ನನ್ನ ಹೆಸರು ಉಷಾ ಶ್ರೀರಾಮ್ ರೈ. ಮಾವನವರು ನಮಗೆ ಹಿರಿಯರು, ಮಾರ್ಗದರ್ಶಕರು. ಅವರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಶಿಸ್ತು, ಸಂಯಮ, ಸ್ವಾವಲಂಬಿತನ ಎಲ್ಲ ನಮಗೆ ಅವರೇ ಗುರುಗಳು. ಮತ್ತು ನಮ್ಮ ಅತ್ತೆಯವರು ಸ್ವಲ್ಪ ಹುಷಾರಿಲ್ಲದೆ ಬೇಗ ಹೋಗಿಬಿಟ್ರು.
ಇವರು ಆರೋಗ್ಯ ಎಲ್ಲ ಚೆನ್ನಾಗಿ ನೋಡಿಕೊಂಡು ಎಲ್ಲರಲ್ಲೂ ಒಳ್ಳೆಯ ಬಾಂಧವ್ಯ ಹೊಂದಿದ್ದಾರೆ. ಒಳ್ಳೆಯ ಲೋಕಾನುಭವ ಇದೆ. ನಮಗೆ ಅವರೇ ಮಾರ್ಗದರ್ಶಕರು. ಹುಟ್ಟುಹಬ್ಬಕ್ಕೆ ಎಲ್ಲರೂ ಒಟ್ಟು ಸೇರ್ತೇವೆ. ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅವರು. ಎಲ್ಲ ನೆನಪು ಶಕ್ತಿ ಎಲ್ಲ ತುಂಬ ಚೆನ್ನಾಗಿದೆ ಅವರಿಗೆ. ಎಲ್ಲ ಹಿಂದಿನ ಇದನ್ನೆಲ್ಲ ಹೇಳ್ತಾರೆ ನಮಗೆ ಎಲ್ಲ ಅನುಭವ. ಅವರಿಗೆ ಒಳ್ಳೆಯದಾಗಲಿ ದೇವರಲ್ಲಿ ಬೇಡಿಕೊಳ್ತೇವೆ. ಓಂ ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ವಿದ್ಯಾಶ್ರೀ, ಬಾಬುರೈಗಳ 5ನೇ ಸೊಸೆ, ಹಾಗೆ ಸುಭಶ್ರೈಗಳ ಪತ್ನಿ. ಮಾವನ ಬಗ್ಗೆ ಹೇಳುವುದಾದರೆ, ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಸಾರ್ಥಕ ಜೀವನಕ್ಕೆ ಹಾಗೆ ನನ್ನ ಆಧ್ಯಾತ್ಮಿಕ ಜೀವನಕ್ಕೆ ಮೊದಲ ಗುರುವೇ ನನ್ನ ಮಾವ. ನಾನು ಮದುವೆಯಾಗಿ ಬಂದ ಹೊಸದರಲ್ಲಿ ಹಾಗೂ ಇಷ್ಟು ವರ್ಷಗಳಲ್ಲಿ ಮಾವ ನನ್ನಲ್ಲಿ ಅವರ ಕಲೆಯ ಸಾಧನೆಯ ಬಗ್ಗೆ, ಹಾಗೆ ಅವರ ಆಧ್ಯಾತ್ಮಿಕ ಜೀವನದ ಬಗ್ಗೆ ಹಾಗೂ ಅವರ ಸೇವೆಯ ಬಗ್ಗೆ ನನ್ನಲ್ಲಿ ಎಷ್ಟೋ ವಿಚಾರಗಳನ್ನು ಹಂಚಿಕೊಂಡವರು. ಅದನ್ನು ಕೇಳುತ್ತಾ ನನ್ನ ಮನದಲ್ಲಿ ಒಂದು ಬೆಳಕು ಮೂಡಲು ಪ್ರಾರಂಭವಾಯಿತು. ಬದುಕಿದರೆ ಸಾರ್ಥಕವಾಗಿ ಬದುಕಬೇಕು, ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು, ಹಾಗೆ ಸಮಾಜಕ್ಕೆ ಉಪಕಾರವಾಗಿ ನಾವಿರಬೇಕೆನ್ನುವ ಆ ಒಂದು ಧ್ಯೇಯವನ್ನು, ಆ ಒಂದು ಶ್ರದ್ಧೆಯನ್ನು ಕೊಟ್ಟವರು ನನ್ನ ಮಾವ. ಹಾಗೆ ಅವರ ಸಾಧನೆ ಬಗ್ಗೆ ಹೇಳುವುದಾದರೆ, ಮೃದಂಗದಲ್ಲಿ ಆಗಲಿ, ತಬಲದಲ್ಲಿ ಆಗಲಿ, ಘಟಮನಲ್ಲಿ ಆಗಲಿ ಅವರು ಮಾಡಿದಂತ ಸೇವೆ ಅಮೋಘವಾದದ್ದು. ಶ್ರದ್ಧೆ ಇದ್ರೆ ಏನ್ ಬೇಕಾದ್ರೂ ಮಾಡಲು ಸಾಧ್ಯವೆಂಬುದಕ್ಕೆ ಮಾವನೇ ನನಗೆ ಉತ್ತಮ ಉದಾಹರಣೆ. ಯಾಕೆಂತ ಹೇಳಿದ್ರೆ, ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ನನ್ನ ಯಾವುದೇ ಸಾಧನೆ ಇದ್ದರೆ ಅದಕ್ಕೆ ಮೊದಲ ನನ್ನ ಗುರು ಮಾವ. ಅವರಲ್ಲಿ ಮೃದಂಗದಲ್ಲಿ ಇದ್ದಂತ ಅವರ ಸಾಧನೆ, ಶ್ರದ್ಧೆ, ಭಕ್ತಿ, ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿ ಅವರ ದೇವರ ಬಗ್ಗೆ ಇದ್ದಂತ ಅವರ ಒಲವು ನನ್ನನ್ನು ಬಹಳಷ್ಟು ಸೆಳೆಯಿತು. ಹಾಗಾಗಿ ನಾನು ಆರ್ಟ್ ಆಫ್ ಲಿವಿಂಗ್ಗೆ ಬಂದೆ. ಎಷ್ಟು ಜನರಿಗೆ ಮಾವ ಸ್ಫೂರ್ತಿಯಾಗಿದ್ದಾರೆ. ಹಾಗೆ ನಮ್ಮಿಂದ ಆಗುವಷ್ಟು ಸಣ್ಣ ಪುಟ್ಟ ರೀತಿಯಲ್ಲಿ ಆದರೂ ನಾವು ಜನರಿಗೆ ಉಪಯುಕ್ತವಾಗಬೇಕು, ನಮ್ಮಿಂದ ಸಮಾಜಕ್ಕೆ ಸೇವೆಯಾಗಬೇಕು, ನಾವು ಆ ನಿಟ್ಟಿನಲ್ಲಿ ಬೆಳೆಯಬೇಕೆಂದು ನಾನು ಬಯಸಿದವಳು. ಹುಟ್ಟು ಸಾವು ಮನುಷ್ಯನಿಗೆ ಸಹಜ, ಆದರೆ ಹುಟ್ಟಿದ ಮನುಷ್ಯ ಹುಟ್ಟಿದ ನಂತರ ಸಾಯೋ ತನಕ ಏನು ಮಾಡಿದೆ ಎಂಬುದು ಬಹಳ ಮುಖ್ಯವಾಗ್ತದೆ. ಆತ ಸಮಾಜಕ್ಕೆ ಏನು ನೀಡಿದ. ಕೇವಲ ಹಣವೇ ಮುಖ್ಯವಲ್ಲ, ಜೀವನದಲ್ಲಿ ಸಂತೃಪ್ತಿಯೂ ಮುಖ್ಯ, ನೆಮ್ಮದಿಯೂ ಮುಖ್ಯ, ಆಧ್ಯಾತ್ಮಿಕ ಜೀವನವೂ ಮುಖ್ಯ, ಅಥವಾ ಸಮಾಜಕ್ಕೆ ಸೇವೆಯನ್ನು ಕೊಡುವುದು ಕೂಡ ಬಹಳ ಮುಖ್ಯವೆಂಬುದನ್ನು ನನ್ನ ಮಾವ ನನಗೆ ಕಲಿಸಿಕೊಟ್ಟವರು. ಅವರು ಕಲಿಸಿದಂತ ಇದರಲ್ಲಿ ನಾನು ಮುಂದುವರಿಯುತ್ತಾ ಇಂದು ನಾನು ನನ್ನಿಂದಾಗುವಷ್ಟು ಸಣ್ಣ ಮಟ್ಟಿನ ಸೇವೆಯನ್ನು ಸಮಾಜಕ್ಕೆ ಕೊಡುತ್ತಾ ಎಷ್ಟು ಜನರಿಗೆ ಸ್ಫೂರ್ತಿಯಾಗುತ್ತಾ ಆ ಸಾರ್ಥಕ ಬದುಕಲು ನಾನು ಬಯಸ್ತೇನೆ. ಇಂಥ ಒಂದು ಉತ್ತಮ ಜೀವನಕ್ಕೆ ಸ್ಫೂರ್ತಿಯಾದಂತ, ತೃಪ್ತಿಯನ್ನು ಕೊಟ್ಟಂತ, ಹಾಗೆ ನನಗೆ ಹೆಜ್ಜೆ ಮುಂದಿಡಲು ಸಹಾಯಕವಾದಂತ ನನ್ನ ಮಾವನಿಗೆ ದೇವರಲ್ಲಿ, ಗುರುಗಳಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುವುದು ಅವರಿಗೆ ಆರೋಗ್ಯವನ್ನು ಕೊಡಲಿ. ಅಂತ ಸಾವಿರಾರು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ನೀಡಿದಂತ ಗುರು ಅವರು. ಹಾಗೆ ನಾವು ಕೂಡ ನಮ್ಮಿಂದಾಗುವಷ್ಟು ಸೇವೆಯನ್ನು ಈ ಸಮಾಜಕ್ಕೆ ನೀಡೋಣ, ಸಾರ್ಥಕ ಬದುಕನ್ನು ಬದುಕೋಣ, ಎಲ್ಲರಿಗೂ ಉಪಯುಕ್ತವಾಗೋಣ. ಹಾಗೆ ಮಾವನ ಸೊಸೆಯಾಗಿರುವುದಕ್ಕೆ ನಾನು ನಿಜವಾಗಿಯೂ ಹೆಮ್ಮೆ ಪಟ್ಟುಕೊಳ್ಳುತ್ತೇನೆ. ಯಾಕೆಂತೇಳಿ ಶ್ರೇಷ್ಠ ಜೀವನ ನನಗೆ ನನ್ನ ಯಾವುದೇ ಬೆಳವಣಿಗೆಯಲ್ಲಿ ಮೊದಲಿಗೆ ಕಾಣುವಂಥದ್ದು ನನಗೆ ನನ್ನ ಮಾವನೇ, ನನ್ನ ಮೊದಲ ಗುರು ಅವರು. ಎಷ್ಟು ಹೇಳಿದರೂ ಅವರ ಬಗ್ಗೆ ಸಾಕಾಗದು. ಯಾಕೆಂತ ಹೇಳಿದರೆ, ಆ ಒಂದು ಪ್ರೀತಿಯನ್ನು ತುಂಬಿದವರು ಎಷ್ಟೋ ವಿಚಾರಗಳನ್ನು ನನ್ನಲ್ಲಿ ಹೇಳಿ ನನ್ನನ್ನು ಸ್ಫೂರ್ತಿಯ ಮಟ್ಟಕ್ಕೆ, ನನ್ನನ್ನು ತೃಪ್ತಿಯ ಮಟ್ಟಕ್ಕೆ, ಸಾರ್ಥಕ ಜೀವನದ ಮಟ್ಟಕ್ಕೆ ನನ್ನನ್ನು ಬೆಳೆಸಿದವರು ನನ್ನ ಮಾವ. ನಿಜವಾಗಿ ನಾನು ಇವತ್ತು ಸಾರ್ಥಕ ಜೀವನದಲ್ಲಿದ್ದೇನೆ, ಆಧ್ಯಾತ್ಮಿಕ ಜೀವನದಲ್ಲಿದ್ದೇನೆ, ದೇವರ ಬಗ್ಗೆ ಒಲವಿದೆ, ಅಥವಾ ಸಮಾಜಕ್ಕೆ ಏನನ್ನಾದರೂ ಕೊಡಲು ನನ್ನಿಂದ ಸಾಧ್ಯ ಆಗಿದ್ದಾರೆ, ಅದು ಅವರ ಕೃಪಾ ಕಟಾಕ್ಷ. ಹಾಗಾಗಿ ಅಂತ ಜೀವನವನ್ನು ಕೊಟ್ಟಂತ ನನ್ನ ಮಾವನಿಗೆ ಕೋಟಿ ಕೋಟಿ ಪ್ರಣಾಮಗಳು. ಹಾಗೆ ಕುಂಬಳೆ ಗೋಪಾಲಕೃಷ್ಣ ದೇವರಿಗೂ ಇಂಥ ಭಾಗ್ಯವನ್ನು ನೀಡಿದಂತ ಮಧುರ ಗಣಪತಿಗೂ ಸಾವಿರ ಪ್ರಣಾಮಗಳು. ಜೈ ಗುರುದೇವ್. ನನ್ನ ಹೆಸರು ಸುಭಾಷ್ ರೈ, ವಿದ್ವಾನ್ ಬಾಬುರೈ ಅವರ 5ನೇ ಪುತ್ರ. 100 ವರ್ಷದ ಸಂಭ್ರಮಾಚರಣೆಯಲ್ಲಿ ಕೂಡ ನಾನು ತುಂಬ ಪ್ರೀತಿಯಿಂದ, ತುಂಬ ನಂಬಿಕೆಯಿಂದ, ಮತ್ತು ಅವರು ಮಾಡಿದ ಸಾಧನೆಗೆ ಮೆಚ್ಚಿ, ಮತ್ತು ನಮ್ಮ ಕರ್ತವ್ಯ ಕೂಡ ಅಲ್ಲಿದೆ. ತೀರ್ಥರೂಪರಾದ ವಿದ್ವಾನ್ ಬಾಬುರೈಯವರ 100 ವರ್ಷದ ಆ ಶತಮಾನೋತ್ಸವದಲ್ಲಿ ನಾವು ಭಾಗವಹಿಸಿ, ಅವರ ಶಿಷ್ಯಂದರಿಗೆ, ಅವರ ಅಭಿಮಾನಿಗಳಿಗೆ, ಎಲ್ಲರಿಗೂ ನಾವು ಕೂಡ ಅವರ ಶಿಷ್ಯಂದರಿದ್ದಾಗೆ ಮಗನಾಗಿದ್ದು, ನನ್ನ ಒಬ್ಬ ಚಿಕ್ಕಣ್ಣ ಅವ್ರ ಹತ್ರ ಮೃದಂಗ ಚಿಕ್ಕ ವಯಸ್ಸಲ್ಲಿ ಕಲಿಯೋದು, ಅವರು ಮತ್ತು ಬೈಯೋದು
ಒಂದು ಕೆಲವು ಬಾರಿ ಹೊಡೆತಗಳು ಕೂಡ ಸಿಗ್ತಾ ಇತ್ತು ಶ್ರೀಧರ್ ರೈ ಅವರಿಗೆ, ನನ್ನ ಎರಡನೇ ಅಣ್ಣ. ಅದನ್ನು ನೋಡಿ ನಮಗೆ ಭಯ ಆಗ್ತಾ ಇತ್ತು, ಏನು ಇದು ಅಂತ. ಅವರ ಸಾಧನೆಯನ್ನ ಕಥೆಯನ್ನೆಲ್ಲ ಕೇಳಿದವಾಗ ನಮಗೆ ಸುರಿಗೆ ಗೊತ್ತಿದ್ದಿರಲಿಲ್ಲ. ಈಗ ನಾವು ಒಂದೊಂದೇ ವಿಷಯಗಳನ್ನು ಅವರ ಶಿಷ್ಯಂದ್ರಿಂದ, ಅವರ ಸ್ನೇಹಿತರಿಂದ, ಮತ್ತೆ ಅವರ ಅನುಭವಗಳನ್ನು ನಮ್ಮ ಹತ್ರ ಕೂಡ ಹಂಚಿಕೊಂಡಿದ್ದಾರೆ, ಇಲ್ಲ ಅಂತಿಲ್ಲ. ಅವರು ಸಂಗೀತ ತ್ಯಾಗರಾಜ ಸಂಗೀತ ಸಭಾದಲ್ಲಿ ಸುಮಾರು 10-30 ವರ್ಷಗಳ ದುಡಿದಿದ್ದಾರೆ. ಅಲ್ಲಿ ಟೌನ್ ಬ್ಯಾಂಕಿನ ಹತ್ತಿರ ಯಾವಾಗಲೂ ವರ್ಷಕ್ಕೊಮ್ಮೆ ತ್ಯಾಗರಾಜ ಸಂಗೀತ ಸಭೆ ನಡೀತಾ ಉಂಟು. ಇವರು ಮೃದಂಗ ಬಾರಿಸುವಾಗ ರಮಣ ಮಾಸ್ಟ್ರು ಮತ್ತು ಸದಾಶಿವ ಮಾಸ್ಟರ್ ಸಂಗೀತ ಕಚೇರಿ ಮಾಡ್ತಾ ಇದ್ರು. ಆಗ ನಾನು ಹೋಗಿ 10ನೇ ಕ್ಲಾಸು ಇರುವಾಗ ನಾನು ನೋಡ್ತಾ ಇದ್ದೆ ಸಂಗೀತ ಬಾರಿಸಿದೆಲ್ಲ. ಅವರು ಬಹಳ ಖುಷಿ ಆಗ್ತಿತ್ತು. ಮತ್ತೆ ದೊಡ್ಡ ದೊಡ್ಡ ವಿದ್ವಾಂಸರ ಸಂಗೀತ ಕಚೇರಿಯನ್ನು ಸಹ ನಾನು ಲಲಿತ ಕಲಾಸಂಘದಲ್ಲಿ ನೋಡಿದ್ದೇನೆ. ಅವರು ಮೃದಂಗ ವಿದ್ವಾನಾಗಿ ದೊಡ್ಡ ಪಾಪ್ಯುಲರ್ ಆಗಿದ್ದಾರೆ. ಅದು ನಮಗೆ ದೊಡ್ಡ ಸಂತೋಷ. ಅವರ ಹತ್ರ ತಮಾಷೆ ಎಲ್ಲ ಉಂಟು, ನಾನು ಹೇಳ್ತೇನೆ. ಅವರು ಹೇಳೋದಕ್ಕೆ ಸರಿ ಉತ್ತರ ಕೊಡ್ತೇನೆ. ಇನ್ನೇ ಒಂದು ಸಲ ಗಲಾಟೆ ಆಯಿತು. ಎಂತ ಹೇಳಿದರು, ವಯಸ್ಸಾದ ಮೇಲೆ ನಿಲ್ಲಿಕ್ಕೆ ಬಾರ್ದು, ಹೋಗಬೇಕಿತ್ತು ಅಂದೇಳಿ. ಅದಕ್ಕೆ ಹೋಗಲಿಕ್ಕೆ ಸಮಯ ಬರಬೇಕು, ಅಹಂಕಾರ ಇರಲಿಕ್ಕೆ ಬಾರ್ದು. ಅಹಂಕಾರ ಆಚೆ ಹೋಗ್ತೇನೆ ಈಚೆ ಹೋಗ್ತೇನೆ ಅಂತ ಅವನನ್ನು ನಾನೇ ನೋಡಬೇಕು ಅಂತ ಇಲ್ಲಿ ಮನೆಗಟ್ಟಿ ಕೂತಿದ್ದು ನಾನು. ಅದನ್ನು ನಮ್ಮ ಊರಿಗೆ ಬರಲಿಕ್ಕೆ ಹೇಳಿದರು, ನೀವು ಅಲ್ಲಿ ಯಾಕೆ ಬನ್ನಿ, ನಿಮಗೆ ಮಕ್ಕಳಿಲ್ಲಲ್ಲ, ಇಲ್ಲಿ ಬನ್ನಿ ಅಂತ. ಮಕ್ಕಳು ಬೇಡಪ್ಪ, ಮಾವ ಇದ್ದಾರಲ್ಲ ಸಾಕು. ನಮಸ್ಕಾರ, ನಾನು ಬಾಬುರೈಗಳವರ ಕಿರಿಯ ಮಗ ಸೋಮಶೇಖರ್ ರೈ ಅಂತ. ಇವನು ನನ್ನ ಕಿರಿಯ ಮಗ ಸಮೃದ್ಧ ರೈ ಅಂತ. ಸೊ ನಮಗೆ ತಂದೆಯವರ ಬಗ್ಗೆ ಹೇಳೋದಂದರೆ, ಅವರ ಜೀವನ ರೀತಿಯೇ ನಮಗೆ ಒಂದು ಒಳ್ಳೆಯ ಒಂದು ಎಲ್ಲ ಇನ್ಸ್ಪಿರೇಷನ್ ನಮ್ಮ ಜೀವನಕ್ಕೆ. ಅವರು ಜ್ಞಾಪಕ ಶಕ್ತಿ ಮತ್ತು ಇವಾಗಲೂ ಅವರ ಕಲೆಯ ಬಗ್ಗೆ ಆಸಕ್ತಿ, ಮತ್ತು ಅದು ಇವಾಗಲೂ ಅವರು ಕೊನೆಗೋಲು ಅದರಲ್ಲಿ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿಬಿಟ್ಟು ಅದು ನಮಗೆ ತುಂಬ ಪ್ರೌಡ್ ಅನಿಸ್ತದೆ. ಇದೆಲ್ಲ ನಮಗೂ ನಮ್ಮ ಜೀವನಕ್ಕೂ ಆದಷ್ಟು ಒಳ್ಳೆಯ ಒಂದು ಮಾದರಿಯಾಗಿ ನಾವು ಅದನ್ನು ಹಿಡ್ಕೊಂಡು ಮುಂದುವರಿಸುವ ಹಾಗೆ, ಅವರಿಗೂ ಆರೋಗ್ಯ ಇನ್ನೂ ಮುಂದಕ್ಕೆ ಕೊಡಲಿ, ಅದು ನಾವು ದೇವರ ಹತ್ರ ಕೇಳ್ಕೊಳ್ತೇವೆ. ನಮಸ್ಕಾರ, ನಾನು ಅವರ ಹಿರಿ ಮೊಮ್ಮಗ ಶ್ರೀಶಾ ರೈ. ವೈಯಕ್ತಿಕವಾಗಿ ಹೇಳೋದು ಅಂತ ಇದ್ರೆ, ನಾವು ತುಂಬ ಕಿರಿ ಮೊಮ್ಮಕ್ಕಳಾಗಿರುವಾಗ ಅವರಿಗೆ ನಾನು ಮತ್ತೆ ನನ್ನ ತಂಗಿ ಒಬ್ರು ಬಂದು ಬಲ ತೊಡೆಯಲ್ಲಿ ಕುತ್ಕೊಳ್ಳೋದು, ಇನ್ನೊಬ್ರು ಬಂದು ಎಡ ತೊಡೆಯಲ್ಲಿ ಬಂದು ಕುತ್ಕೊಳ್ಳೋದು. ಯಾವಾಗ ಅಂದ್ರೆ ರಾತ್ರಿ ಇಲ್ಲಿ ಸುಮಾರು 7:30 ಆಗುವಾಗ ಪವರ್ ಕಟ್ ಇರ್ತಾ ಇತ್ತು. ಆವಾಗ ಟಿವಿ ಬಂದು ಏನೂ ಇರ್ಲಿಲ್ಲ, ನಮ್ಮ ಹತ್ರ ಮೊಬೈಲ್ ಫೋನ್ ಅಂತೂ ಇರ್ಲೇ ಇಲ್ಲ. ಆವಾಗ ಬಂದು ಇಬ್ರು ತೊಡೆ ಮೇಲೆ ಕುತ್ಕೊಂಡು ಅಜ್ಜ ಕತೆ ಪನ್ಲೆ ಅಂತ ಹೇಳಿ, ಆವಾಗ ಅವರೊಂದು ಸೂಕ್ಷ್ಮವಾಗಿ ಮಕ್ಕಳಿಗೆ ಹೇಳೋ ತರ ಅವ್ರ ನೆನಪಿಂದ ಅವರೇ ಒಂದು ಕತೆ ರೂಪನೆ ಮಾಡಿಬಿಟ್ಟು ನಮ್ಗೆ ಕತೆ ಹೇಳ್ತಾ ಇದ್ದಿದ್ದು. ಇನ್ನು ಒಂಚೂರು ಕಾಲೆಲ್ಲ ಕಲ್ದಾದ ನಂತರ, ಅದು ಕಿರಿ ಮಕ್ಕಳು ಇರುವಾಗ, ಒಂಚೂರು ದೊಡ್ಡವರಾಗಿರುವಾಗ, ಇವರು ಹೆಚ್ಚಿನ ಜನರು ಒಂದು 70-80 ಬಂದಾಗ ಮುಪ್ಪಾಯ್ತು ಅಂತ ಸುಮ್ಮನೆ ಮನೆಯಲ್ಲಿ ಕೂರುವವರು. ಇವರಂತೂ ಹಾಗಲ್ಲ. ಅವರು ದೇವಸ್ಥಾನದಲ್ಲಿ ಕಾರ್ಯಕ್ರಮಕ್ಕೆ ಹೋಗೋದು, ಅದು ಕೂಡ ಒಬ್ಬರೇ ಹೋಗ್ತಾ ಇದ್ರು. ನಾನೇನಾದ್ರೂ ಇದ್ದಿದ್ರೆ ಬಾ ಮೃದಂಗ ತಗೊಂಡು ಹೋಗುವ ಅಂತ ನನ್ನನ್ನು ಕರೀತಾ ಇದ್ರು. ಆವಾಗ ಅವ್ರದ್ದೊಂದು ದೊಡ್ಡ ಮೃದಂಗ ಸಿಲಿಂಡರ್ ತರ ನಾನು ಇಟ್ಕೊಂಡು ಹೋಗೋದು. ದೇವಸ್ಥಾನಕ್ಕೆ ಹೋಗಿ ಅವರದ್ದು ಕಾರ್ಯಕ್ರಮ ಎಲ್ಲ ಮುಗ್ದಾದ ನಂತರ ವಾಪಸ್ ಬರುವಾಗ ಒಂದು ಆಚೆ ಈಚೆ ಕಾಲಿಡುವಾಗಿಲ್ಲ ಒಬ್ರು ಬಾಬ್ರೈಗ್ಲೆ ನಮಸ್ಕಾರ, ಬಾಬ್ರೈಗ್ಲೆ ನಮಸ್ಕಾರ, ಆ ತರ ಇದೆ ಅವರದ್ದು. ಒಬ್ಬೊಬ್ಬರಿಗೂ ಅವರದ್ದು ಪರಿಚಯ. ಇವಾಗಲೂ ಅವರದ್ದು ಕಾರ್ಯಕ್ರಮದಲ್ಲಿ ಅವರದ್ದು ಆರ್ಟ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಅವರು ಇನ್ನೂ ಕೂಡ ಗಟ್ಟಿಯಾಗಿದ್ದಾರೆ. ಹಾಗೆ ಅವರು ಮುಂದೆ ಇರುತ್ತಾರೆ ಅಂತ ನಾವು ಕೂಡ ಒಂದು ಆಸೆ ಪಡ್ತೀವಿ. ನಾವು ಕೂಡ ಅದೇ ತರ ಇರ್ಬೋದು ಅಂತ ಅನ್ಕೊಂಡು ನಾವು ಕೂಡ ಆಸೆ ಪಡ್ತೀವಿ. ನನ್ನ ಹೆಸರು ಬಂದ್ಬಿಟ್ಟು ಜ್ಯೋತಿಕಾ. ನನ್ನ ಅಜ್ಜ ಅಂದ್ರೆ ತುಂಬಾ ಟೈಮಿಂದ ನೋಡ್ಕೊಂಡ್ ಬಂದಿರೋದೇನಂದ್ರೆ, ನಾನು ಫಸ್ಟ್ ಸಂಗೀತ ಕಲಿಸಿದ್ದೆ ಅವರು. ಫಸ್ಟ್ ಸರಿಗಮಪ ಕಲಿಸಿದ್ದೆ ಅವರು ಸ್ಟಾರ್ಟಿಂಗ್ ಇಂದನು. ಸೊ ಬಿ ಆನೆಸ್ಟ್ ಹೇಳ್ಬೇಕಂದ್ರೆ ನನ್ನ ಫಸ್ಟ್ ಗುರು. ಮತ್ತೆ ತಬಲಾ ಕಲ್ಸಕ್ಕೂ ಅವರೇ ನನ್ನನ್ನ
ಅಂದರೆ ನೀವು ಹೋಗು ಕಲಿ, ಅಪ್ಪ ಕಲಿಸ್ತಾರೆ ಅಂತ ಹೇಳಿದ್ದು. ಆಮೇಲೆ ಡ್ಯಾನ್ಸ್ ಕೂಡ ಹಾಗೆ. ನಾನು ಎಕ್ಸಾಮ್ ಬರೆಯುವಾಗ ಫಸ್ಟ್ ತಾಳ ಅದೆಲ್ಲ ನನಗೆ ತುಂಬ ಸಜೆಸ್ಟ್ ಮಾಡಿದರು. ಮತ್ತು ನನ್ನ ಪ್ರೋಗ್ರಾಮ್ ಇರಲಿ ಏನೇ ಇರಲಿ ಅವ್ರ ಹತ್ರ ಹೇಳಿಬಿಟ್ಟೆ ಹೋಗೋದು. ಸೊ ಎಲ್ಲ ಟೈಮ್ ಅವ್ರು ಹೇಳ್ತಾರೆ, ಈ ಥರ ಪ್ರೋಗ್ರಾಮ್ ಕೊಡು, ಈ ಸಾಂಗಿಗೆ ಡ್ಯಾನ್ಸ್ ಮಾಡು, ಹಾಗೆಲ್ಲ ಹೇಳ್ತಿದ್ರು. ಸೊ ಐ ಯೂಸ್ ಟು ಗೆಟ್ ಇನ್ಸ್ಪೈರ್ಡ್. ತುಂಬ ಖುಷಿ ಆಗ್ತಿತ್ತು ಅವ್ರ ಹತ್ರ ಮಾತಾಡೋದು. ಅವರು ಎಲ್ಲ ಒಂದು ಸ್ಟೋರೀಸ್ ಆಗಲಿ, ಈಗ ಒಂದು ಮ್ಯೂಸಿಕ್ ಇರಲಿ, ಎಂಥ ಸಂಗೀತ ಇರಲಿ, ಅದ್ರ ಕರೆಕ್ಟಾಗಿ ಅದ್ರ ಬಗ್ಗೆ ಅರ್ಥ ಎಲ್ಲ ಹೇಳಿ, ಇದು ಯಾವ ತಾಳದಲ್ಲಿ ಬರುತ್ತೆ, ಇದು ಯಾವ ರಾಗದಲ್ಲಿ ಬರುತ್ತೆ, ಅದೆಲ್ಲ ಹೇಳ್ಕೊಡ್ತಿದ್ರು. ಮತ್ತು ಡಾನ್ಸ್ ಸ್ಟೆಪ್ಸ್ ಕೂಡ ಅಷ್ಟೇ, ಅವ್ರಿಗೆ ತುಂಬ ನಾಲೆಜ್ ಇದೆ. ಯಾವುದೆಲ್ಲ ಲಾಸ್ಟಿಗೆ ಬರುತ್ತೆ, ತೀರ್ಮಾನ ಆಗಲಿ, ಸ್ಟಾರ್ಟಿಂಗ್ ಯಾವ್ದು ಡ್ಯಾನ್ಸ್ ಮಾಡಬೇಕು, ನೀನು ಅಲಾರಿಪ್ ಮಾಡು, ತಿಲಾನ ಮಾಡು, ಹಾಗೆ ಹೀಗೆ ಅಂತ. ಮತ್ತು ತುಂಬ ಟೈಮ್ ಅದರ್ವೈಸ್ ಆಲ್ಸೋ ನಾನು ತುಂಬ ಸ್ಪೆಂಡ್ ಮಾಡ್ತು. ತುಂಬ ಪ್ರೌಡ್ ಇದೆ ಈಗಲೂ ಅಜ್ಜ ಒಟ್ಟಿಗೆ ಇದ್ದಾರೆ ಅಂತ. ಇನ್ನೂ ಇರಬೇಕು ಅವರು ಹಾಗೆ. ನಾನು ಕನಿಷ್ಕ ಹೆಸ್ರೈ, ನನ್ನ ತಾತನ 5ನೇ ಮೊಮ್ಮಗ. ತಾತನ ಬಗ್ಗೆ ಹೇಳಲಿಕ್ಕೆ ಆದರೆ ಒಂದು ಇಡೀ ದಿವಸ ಬೇಕಾಗ್ಬೋದು, ಅಷ್ಟು ದೊಡ್ಡ ಅಚೀವ್ಮೆಂಟ್ ಎಲ್ಲ ಮಾಡಿದ್ದಾರೆ. 1-2 ತಿಂಗಳ ಹಿಂದೆ ನಮ್ಮ ಕಾಲೇಜಲ್ಲಿ ಎಲ್ಲ ಇವೆಂಟ್ ಆಗುವಾಗ, ಆಗಸ್ಟಲ್ಲಿ ಇವೆಂಟ್ ಉಂಟು ಹೇಳಿದಾಗ, ನಾನು ಆಗಸ್ಟಲ್ಲಿ ಆಗಲಿಕ್ಕಿಲ್ಲ, ನನಗೆ ಬೇರೆ ಪ್ರೋಗ್ರಾಮ್ಸ್ ಉಂಟು ಹಾಗೆ ಹೇಗೆ ಹೇಳುವಾಗ ಎಂತ ಅಂದರೆ ಕೇಳ್ತಿದ್ರು. ನಾನು ಅಜ್ಜನ ಬರ್ತ್ಡೇ ಫಂಕ್ಷನ್ ಅಂತ ಹೇಳ್ತಿದ್ರು. ಅವರು ಎನಿಸ್ತಿದ್ರು ಒಂದು 60, 70, 80 ವಯಸ್ಸಿನವರಂದ್ರೆ. 102 ವರ್ಷದ ಹುಟ್ಟುಹಬ್ಬ ಸೆಲೆಬ್ರೇಷನ್ ಅಂತ ಹೇಳುವಾಗ ಅವರಿಗೆ ಒಮ್ಮೆ ಅವರ ಹಾರ್ಟ್ ಬೀಟ್ ರೈಸ್ ಆಗಿ ಎಲ್ಲ ಒಮ್ಮೆಗೆ ನಿಂತು ಹೋಗಿ ಮೇಲೆ ಕೆಳಗೆ ನೋಡ್ತಾ ಇದ್ರು. ಅಂದರೆ ಅಷ್ಟು ಏಜಿನವರನ್ನ ಈಗ ಈ ಜನ್ರೇಷನ್ ಅಲ್ಲಿ ನೋಡುವುದು ಅಷ್ಟು ಸುಲಭ ಅಲ್ಲ. ಮತ್ತೆ ಅವರ ಜೊತೆ ನಾವು ಇದ್ದದ್ದು ಅಂದ್ರೆ, ಸಣ್ಣ ಇರುವಾಗ ನಾನು ರಜೆಯಲ್ಲಿ ಇಲ್ಲಿ ಕಾಸರಗೋಡಿಗೆ ಬಂದು ಅಜ್ಜನ ಜೊತೆಗೆ ಇದ್ದಾಗ ಆ ಎನರ್ಜಿ, ಆ ಎಂಥೂಸಿಯಾಸಮ್ ಈ ಏಜಿನಲ್ಲಿ ಕೂಡ ನಮಗೆ ಕೂಡ ಸಾಧ್ಯವಿಲ್ಲ ಅಷ್ಟು. ಇನ್ನು ಕೂಡ 125 ದಾಟ್ಲಿ ಅಂತ ನಾನು ಆಶಿಸ್ತಿದ್ದೆ. ಓಂ ಶ್ರೀ ಗುರುಭ್ಯೋ ನಮಃ. ನನಗೆ ಇವರು ನನ್ನ ಅಜ್ಜ. ಇವರನ್ನು ಹೇಗೆ ಕನೆಕ್ಷನ್ ಅಂತ ಹೇಳಿದರೆ, ಈ ಜನ್ಮದಲ್ಲ, ಕಳೆದ ಜನ್ಮದ್ದು. ಹೇಗೆ ಮಾತಾಡಬೇಕು, ಯಾವ ರೀತಿ ಮಾತಾಡಲಿಕ್ಕೆ ನಾನು ಯೋಗ್ಯಳ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನಿವತ್ತು ನೃತ್ಯ ಸಂಸ್ಥೆಯಲ್ಲಿ ಇರಬೇಕು ಅಂತಾದರೆ ಅದಕ್ಕಿರುವಂತಹ ಒಂದೇ ಒಂದು ಕಾರಣ ನನ್ನ ಅಜ್ಜನ ಆಶೀರ್ವಾದ. ರಕ್ತದಲ್ಲಿ ನಮ್ಮ ಸಂಬಂಧ ಅಲ್ಲ, ನಾನು ವಿಶ್ವಾಸ ಮಾಡ್ತಿರುವಂಥದ್ದು ಗುರು ಪರಂಪರೆಯನ್ನು. ಇವರು ಕಾರಣದಿಂದಾಗಿ ನಾನಿವತ್ತು ನೃತ್ಯವನ್ನು ಮುಂದುವರಿಸ್ತಾ ಇದ್ದೇನೆ. ಕಳೆದ 14 ವರ್ಷದಿಂದ ನನಗೆ ಇವರ ಸಂಪರ್ಕದಲ್ಲಿ ನಾನಿದ್ದೇನೆ. ಹೇಗೆ ಆಯಿತು ಅಂದರೆ, ನಾನು ಮೃದಂಗ ಕಲೀಲಿಕ್ಕಾಗಿ ಇವರ ಮಗ ಶ್ರೀಧರ್ ರೈಗಳ ಅವ್ರ ಹತ್ರ ಬಂದಾಗಿರ್ತದೆ, ಅವರು ನನಗೆ ಪರಿಚಯ ಮಾಡೋದು. ಆಮೇಲೆ ನಾನು ನೃತ್ಯ ಕಲಿತು ನನಗೆ ಗುರುಗಳಾದಂತಹ ಮುರಳೀಧರ್ ಸರನ್ನು ಇವರು ಪರಿಚಯ ಮಾಡಿಕೊಟ್ಟು, ಇವರ ಆಶೀರ್ವಾದದಲ್ಲಿ ನಾನು ನೃತ್ಯ ಸಂಸ್ಥೆಯನ್ನು ಶುರು ಮಾಡಿದೆ, ನಾಟ್ಯ ಮಂಟಪ ಮಧುರ್ ಹೇಳಿ. ಆವತ್ತಿನಿಂದ ಇಲ್ಲಿ ತನಕ ಪ್ರತಿ ಸಾರಿ ನಾನು ಬರುವಾಗಲೂ ಏನೇನೋ ಪಾಠಗಳನ್ನು ಹೇಳಿಕೊಡ್ತಾ ಇದ್ದಾರೆ ನನಗೆ. ಮೃದಂಗದಲ್ಲಿ ಹೇಗಿರಬೇಕು, ನೃತ್ಯದಲ್ಲಿ ನಾನು ಹೇಗಿರಬೇಕು, ಪ್ರತಿ ಸಲ ಒಂದೊಂದು ಥರದ ವಿಚಾರಗಳನ್ನು ನನಗೆ ಹೇಳ್ತಾ ಇರ್ತಾರೆ. ಇವರು ಅಂತ ಹೇಳೋದೊಂದು ಸಾಗರ. ಅವರ ಹತ್ರ ಕೂತ್ಕೊಳ್ಳೋವಾಗಲೇ ಏನೆಲ್ಲ ಜ್ಞಾನಗಳು ನನಗೆ ಸಿಗ್ತಾ ಇದೆ. ಇವರು ಕಾಸರಗೋಡಿಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಮೃದಂಗದಲ್ಲಿ ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದೇವರು ಇನ್ನಷ್ಟು ಅವರಿಗೆ ಆಯುಷ್ಯ ಆರೋಗ್ಯಗಳನ್ನು ಕೊಟ್ಟು ಮುಂದಿನ ಸಲವೂ ಇದೇ ರೀತಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೂ, ಅವರ ಆಶೀರ್ವಾದವನ್ನು ನಮಗೆ ಪಡೀಲಿಕ್ಕೂ ಶ್ರೀ ಭಗವಂತನು ನಮಗೆ ಒದಗಿಸಲಿ. ನಮಸ್ಕಾರ, ನಾನು ಬಾಲಕೃಷ್ಣ ಶೆಟ್ಟಿ ಕುಕ್ಕಾಡಿ. ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ. ದೇವರು ಒಳ್ಳೇದು ಮಾಡಲಿ, ಅವರಿಗೆ ಆರೋಗ್ಯ ಭಾಗ್ಯವನ್ನು ದೇವರು ಕರುಣಿಸಲಿ ಅಂತೇಳಿ ನಾನು ಹಾರೈಸ್ತೇನೆ. ಸುಳ್ಯದಲ್ಲಿ ವಾರ್ಷಿಕೋತ್ಸವದಲ್ಲಿ ಶ್ರೀ ಬಾಬುರೈಗಳವರಿಗೆ ಆ ಸಂದರ್ಭದಲ್ಲಿ ಶ್ರೀ ಕುತ್ಕಾಡಿ ವಿಶ್ವನಾಥ ಇವರ ಇದರಲ್ಲಿ ಸನ್ಮಾನ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿತ್ತು. ಹಾಗೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಶುಭವನ್ನು ಹಾರೈಸ್ತೇನೆ. ಶತಾಯುಷಿ ವಿದ್ವಾನ್ ಬಾಬುರೈಗಳ ಬಗ್ಗೆ ಮಾತಾಡ್ತಾ ನನ್ನ ಮತ್ತೆ ಬಾಬುರೈಗಳ ಒಡನಾಟದ ಕೆಲವು ನೆನಪುಗಳು ಮತ್ತೆ ಮರುಕಳಿಸಿದೆ. 1980-82 ಆಸುಪಾಸಿನಲ್ಲಿ ನಾನು ಯೂನಿವರ್ಸಿಟಿಯ ಮಂಗಳೂರು ವಿಶ್ವವಿದ್ಯಾನಿಲಯದ ಅಲ್ಲಿ
ಪ್ರಾಚಾರ್ಯಾಗಿದ್ದೆ. ಆಗ ನನ್ನ ಬಹಳ ಹತ್ತಿರದ ಸಂಬಂಧಿ ಬೊಳ್ಳಾವ ಸತ್ಯಶಂಕರವು ಅಥವಾ ಸತ್ಯಶಂಕರ ಬೊಳ್ಳಾವ ಅಂತ ಹೇಳುವ ಕೋಟೆಕಾರನವರು, ಅವರ ಮನೆಗೆ ನಾನು ಆಗಾಗ ಬಿಡುವಿನ ಸಮಯದಲ್ಲಿ ಅಲ್ಲಿ ಹೋಗುವುದಿತ್ತು. ಸತ್ಯಶಂಕರ್ ಮತ್ತು ನಮ್ಮ ಬಾಂಧವ್ಯ ಬಹಳ ಗಾಢವಾದದ್ದು. ಅದೇ ರೀತಿಯಲ್ಲಿ ಸತ್ಯಶಂಕರ್ ಮತ್ತು ಸಂಗೀತ ಕ್ಷೇತ್ರದ ಬಾಂಧವ್ಯ ಅಷ್ಟೇ ಗಾಢವಾದದ್ದು. ಯಾಕಂತ ಹೇಳಿದ್ರೆ ಸಂಗೀತದ ಒಲವನ್ನ ನನ್ನಲ್ಲಿ ಮೂಡಿಸಿದ ಒಂದು ಶಕ್ತಿಯಾಗಿದ್ರೆ ಅದು ಸತ್ಯಶಂಕರ ಬೊಳ್ಳಾವ ಅಂತ ನಾನು ಯಾವತ್ತೂ ಹೇಳ್ತೇನೆ. ಹಾಗಾಗಿ ಅವರಲ್ಲಿ ಇದ್ದಾಗ ಅವರ ಒಡನಾಟದಿಂದ ನನಗೆ ಹಲವಾರು ಸಂಗೀತ ವಿದ್ವಾನ್ಗಳ ಕಲಾವಿದರ ಪರಿಚಯ ಆಗಿದ್ದು ಬಹಳ ವಿಶೇಷ. ಅದರಲ್ಲಿಯೂ ಬಾಬುರೈಗಳು ಆಗ ಅಲ್ಲಿ ಆಗಾಗ ಬರ್ತಾ ಇದ್ದಿದ್ದು, ಹಲವಾರು ಕಾರ್ಯಕ್ರಮಗಳಿಗೋಸ್ಕರ ತಡರಾತ್ರಿ ಆದಾಗ ಅವರಲ್ಲಿ ಕೋಟೆಕಾರ ಮನೆಯಲ್ಲಿ ತಂಗುತ್ತಿದ್ದದ್ದು. ಆಕಾಶವಾಣಿ ಕಲಾವಿದರಾಗಿ ಅವರಿಗೆ ಅಲ್ಲಿ ಹೋಗಬೇಕಾದಾಗ ಹಲವು ಸಂದರ್ಭಗಳಲ್ಲಿ ಅವರು ನನ್ನ ಜಾವ ಬೈಕ್ನಲ್ಲಿ ದ್ವಿಚಕ್ರದಲ್ಲಿಯೂ ಅವರು ಪ್ರಯಾಣಿಸಿದ್ದುಂಟು. ಒಂದು ಬಹಳ ದಡೂತಿ ವ್ಯಕ್ತಿ, ಒಂದು ನಾನೊಬ್ಬ ಸಣಕಲ್ ವ್ಯಕ್ತಿ. ಬೈಕ್ ಬಿಡುವಾಗ ಅದರ ಜೊತೆಗೆ ಅವರ ಮೃದಂಗವನ್ನು ಅವರು ಜೊತೆ ಹಿಡಿದುಕೊಂಡು ನಮ್ಮ ಬೈಕ್ನಲ್ಲಿ ಯುವಕನಂತೆ ಕೂತ್ಕೊಂಡ ಇರ್ತದ್ದು ಬಹಳ ವಿಶೇಷ. ಯಾವಾಗಲೂ ಅವರು ಅಷ್ಟು ದೊಡ್ಡ ವಿದ್ವಾನು, ಆಕಾಶವಾಣಿ ಕಲಾವಿದರು, ನನ್ನ ಬೈಕ್ನಲ್ಲಿ ಕೂತ್ಕೊಂಡು ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಯಾವುದೇ ನಮಗೆ ಮುಜುಗರ ನೀಡದೆ ನಮಗೆ ಸಹಕಾರಿಯಾಗಿ ಆ ಬೈಕ್ಗಳಲ್ಲಿ ಪ್ರಯಾಣಿಸುತ್ತಿದ್ದದ್ದು ನೋಡಿದ್ರೆ, ತಡರಾತ್ರಿಯಲ್ಲಿ ಅವರನ್ನ ಕೆಲವು ಸಂದರ್ಭದಲ್ಲಿ ಅವರಿಗೆ ಊರಿಗೆ ಹೋಗ್ಬೇಕು ಅಂತ ಹೇಳಿದಾಗ ಅವರನ್ನ ಅಲ್ಲಿ ಕೋಟೆಕಾರ್ ದಾಟಿ ಅಲ್ಲಿ ಅವರ ಕುಂಬಳೆಯ ವರೆಗೂ ಮುಟ್ಟಿಸಿ ಹಿಂದೆ ಬರ್ತಿದ್ದದ್ದು ನನಗೆ ಈಗಲೂ ನೆನಪಿದೆ. ಅವರ ದಡುತಿ ಶರೀರ ಅದನ್ನ ಬೈಕ್ನಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವುದೇ ಒಂದು ದೊಡ್ಡ ನಮಗೆ ಸವಾಲು ಅಂತ ಎಣಿಸ್ತಾ ಇದ್ರೆ, ಆದರೆ ಅವರು ಲೀಲಾಜಾಲವಾಗಿ ನಮ್ಮ ಬೈಕ್ನಲ್ಲಿ ಕೂತ್ಕೊಂಡು ನಮ್ಮ ಜೊತೆಗೆ ಬೈಕ್ನಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ನಮ್ಮ ಜೊತೆ ಒಂದಾಗಿ ಬರ್ತಾ ಇದ್ದದ್ದು ಅವರ ಒಂದು ವಿಶೇಷತೆ, ಅವರ ಒಂದು ಅಗಾಧ ಒಂದು ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಅಂಥದ್ದು ಅಂತ ಹೇಳ್ಬೋದು. ಸಾಮಾನ್ಯರಂತೆ ಬೆರೆತುಕೊಂಡು ಸಂಗೀತದ ಉಪಾಸನೆಯನ್ನು ಮಾಡ್ತಾ ಕಲಾವಿದರನ್ನ ಬೆಳೆಸಿದಂತಹ ಒಂದು ಶಕ್ತಿ ಇದ್ರೆ ಅದು ನಮ್ಮ ಬಾಬುರೈಗಳು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಅಂತ ಕಲಾವಿದರ ಜೊತೆ ಒಂದಷ್ಟು ಕಾಲ ಸಮೀಪದ ಬಾಂಧವ್ಯವನ್ನು ಇಟ್ಟುಕೊಂಡದ್ದು ನಮಗೆ ಲಭಿಸಿದ್ದು. ಈಗಲೂ ಅವರ ಒಂದು 100ನೇ ವರ್ಷದ ಶತಾಬ್ದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅವರಿಗೆ ನೆನಪು ಮಾಡಿದಾಗ ಅದು ಅವರಿಗೆ ಮರುಕಳಿಸಿ ಅವರ ಮನಸ್ಸಿನಲ್ಲಿಯೂ ಮುಖದಲ್ಲಿಯೂ ಒಂದು ವಿಶೇಷವಾದಂಥ ಒಂದು ನಗು ಮೂಡಿದ್ದು, ಮಂದಹಾಸ ಮೂಡಿದ್ದು ಬಹಳ ಒಂದು ವಿಶೇಷ. ನಮ್ಗೆ ಅದನ್ನು ಕಂಡಾಗ ಧನ್ಯೋಸ್ಮಿ ಅಂತ ಹೇಳುವಂಥದ್ದು ಭಾವ. ಹಾಗಾಗಿ ಈ ರೀತಿಯಲ್ಲಿ ಒಂದು 5-6 ವರ್ಷಗಳ ಕಾಲ ವಿದ್ವಾನ್ ಬಾಬುರೈಗಳ ಸಾಂಗತ್ಯ, ಅವರ ಜೊತೆ ಒಂದು ಪ್ರಯಾಣಿಸುವಂತ ಅವಕಾಶ, ಅವರಿಗೆ ಒಂದು ಕಿಂಚಿತ್ ಸೇವೆ ಮಾಡಿದಂತ ಒಂದು ನಮ್ಮಲ್ಲಿ ಒಂದು ಅನುಭೂತಿ ಬರ್ತಾ ಇದೆ. ನಮ್ಮ ಹಿರಿಯ ಶತಾಯುಷಿ ಬಾಬುರೈ ಅವರಿಗೆ ಶ್ರೀದೇವರು ಆರೋಗ್ಯ ಭಾಗ್ಯವನ್ನು ನೀಡಲಿ. ಇನ್ನಷ್ಟು ವರ್ಷ ಅವರೊಂದು ಎಲ್ಲರಿಗೂ ಮಾದರಿಯಾಗುವ ರೀತಿಯಲ್ಲಿ ಈ ಒಂದು ಸಂಗೀತ ಕ್ಷೇತ್ರಕ್ಕೆ ಒಂದು ಕೊಡುಗೆಯನ್ನು ನೀಡಿ ಎಲ್ರಿಗೂ ಒಂದು ಪ್ರೋತ್ಸಾಹ ನೀಡುವಂತಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಶತಾಯುಷಿ ವಿದ್ವಾನ್ ಬಾಬುರೈಗಳ ಹುಟ್ಟುಹಬ್ಬದ ಸಂಭ್ರಮದ ಈ ಒಂದು ಶುಭಾವಸರದಲ್ಲಿ ಮಂಗಳೂರು ಸೀನಿಯರ್ ಚೇಂಬರ್ ಹೇಳುವಂಥ ಸಂಸ್ಥೆಯ ಮುಖೇನ ನಾವೆಲ್ಲ ಸಂಸ್ಥೆಯ
ಪದಾಧಿಕಾರಿಗಳು ಬಾಬುರಯ್ಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇನ್ನಷ್ಟು ವರ್ಷಗಳ ಕಾಲ ಅವರು ಈ ಒಂದು ಸಂಗೀತ ಕ್ಷೇತ್ರಕ್ಕೆ ಮಾದರಿಯಾಗಿರಲಿ ಅಂತ ಹೇಳುವಂಥ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು, ನಮ್ಮ ಈ ಸೀನಿಯರ್ ಚೇಂಬರ್ ಸಂಸ್ಥೆ ವಿಶೇಷವಾಗಿ ವ್ಯಕ್ತಿಗಳು ತಮ್ಮ ಅನುಭವಗಳನ್ನು ಸಮಾಜ ಸೇವೆಗೆ ಮುಡಿಪಾಗಿರಬೇಕು. ಆ ವ್ಯಕ್ತಿಗಳಲ್ಲಿ ಇರುವಂತಹ ಅನುಭವ ಯಾವತ್ತೂ ವ್ಯರ್ಥ ಆಗಬಾರ್ದು. ಆ ಮುಖೇನ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಸದಸ್ಯರುಗಳು ಒಂದು ಇಡೀ ಜಗತ್ತಿಗೆ ಮಾದರಿಯಾಗಿರಬೇಕು ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿಕೊಂಡು, ಈ ಸಂಸ್ಥೆ 1997ರಲ್ಲಿ ಭಾರತದಲ್ಲಿ ಪ್ರಾರಂಭ ಆಗಿ ಈಗ ರಾಷ್ಟ್ರದಾದ್ಯಂತ 180ರಿಂದ 200 ಶಾಖೆಗಳನ್ನು ಹೊಂದಿಕೊಂಡು, ಬಹಳಷ್ಟು ಸದಸ್ಯರುಗಳನ್ನು ಹೊಂದಿಕೊಂಡು ಸಮಾಜ ಸೇವೆಗೆ ತಮ್ಮನ್ನು ಮುಡಿಪಾಗಿಟ್ಟುಕೊಂಡಿರುವಂತಹ ಈ ಸಂಸ್ಥೆ 2015ರಿಂದ ಈಚೆಗೆ ಈ 11 ವರ್ಷಗಳಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಮಂಗಳೂರು ಸಂಸ್ಥೆ ಈ ಒಂದು ಮಂಗಳೂರು ಪರಿಸರದಲ್ಲಿ ಸಮಾಜ ಸೇವೆಗೆ ತನ್ನನ್ನೇ ತಾನು ಮುಡಿಪಾಗಿಟ್ಟುಕೊಂಡಿದೆ. ಆ ಸಂಸ್ಥೆಯ ಒಬ್ಬ ಸ್ಥಾಪಕ ಅಧ್ಯಕ್ಷನಾಗಿ, ಆನಂತರದ ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷನಾಗಿ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವಂಥ ಸದಾವಕಾಶ ನನಗೆ ಲಭಿಸಿದ್ದು ನಿಜವಾಗಿ ಸೌಭಾಗ್ಯ ಅಂತ ಹೇಳ್ಕೊಳ್ಳುತ್ತಾ, ಈ ಒಂದು ಸಂಸ್ಥೆಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದಂತಹ ನನ್ನ ಸ್ನೇಹಿತರಾದಂತಹ ನಿಕಟಪೂರ್ವ ಅಧ್ಯಕ್ಷ ದತ್ತಾತ್ರೇಯ ಅವರು ನಮ್ಮ ಜೊತೆ ಇದ್ದಾರೆ. ಈ ವರ್ಷದ ಅಧ್ಯಕ್ಷರಾದಂತಹ ವಿಕಾಸ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಕೋಶಾಧಿಕಾರಿಯಾದ ಸುಭಾಷ್ ರೈ ಅವರಿದ್ದಾರೆ. ಇದಕ್ಕಿಂತ ಮಿಗಿಲಾಗಿ ನಮಗೆಲ್ಲ ಮುಖ್ಯವಾಗಿ ನನಗೆ ಪ್ರೇರಕ ಶಕ್ತಿಯಾಗಿರುವಂಥ ನನ್ನ ಅರ್ಧಾಂಗಿ, ಸಮಾಜ ಸೇವೆಯಲ್ಲೇ ತನ್ನನ್ನು ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವಂತಹ ಗಾಯತ್ರಿ ಅರವಿಂದರಾವ್ ಅವರು ಇದ್ದಾರೆ. ಅವರು ಲಯನ್ಸ್ ಸಂಸ್ಥೆಯಲ್ಲಿ ಈಗ ಪ್ರಾಂತೀಯ ಅಧ್ಯಕ್ಷರಾಗಿಯೂ ಕೆಲಸ ಮಾಡ್ತಾ ಇರುವಂಥದ್ದು ಬಹಳ ವಿಶೇಷ. ಈ ಒಂದು ಹೊತ್ತಿನಲ್ಲಿ ಮಂಗಳೂರು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಮುಖೇನ ನಾವು ಬಹಳಷ್ಟು ಸಮಾಜ ಸೇವೆಗಳನ್ನು ಮಾಡ್ತಾ ಇದ್ದು, ಅದರಲ್ಲಿಯೂ ಮುಖ್ಯವಾಗಿ ಜಲಧಾರ ಅಂತ ಹೇಳುವಂಥ ಯೋಜನೆ, ಅದು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಮ್ಮ ಸಾರ್ವಜನಿಕ ಸ್ಥಳಗಳಲ್ಲಿ ಅಳವಡಿಸಿ, ಅದರಲ್ಲಿಯೂ ನಾವು ಅಳವಡಿಸಿದ 1 ಲಕ್ಷಕ್ಕೂ ಮಿಕ್ಕಿದ ಒಂದು ಮೊತ್ತದ ಜಲಧಾರ ಯೋಜನೆ ಮಲ್ಲಿಕಟ್ಟೆ ಪರಿಸರದಲ್ಲಿ ಇರುವಂಥದ್ದು. ಅದರ ಒಂದು ಉಪಯೋಗ ಆ ಪರಿಸರಕ್ಕೆ ಆಗುತ್ತಿರುವಂಥದ್ದು ಬಹಳ ವಿಶೇಷ. ಅದೇ ರೀತಿಯಲ್ಲಿ ಕಳೆದ ವರ್ಷ ನಾವು ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯ ಪರಿಸರದಲ್ಲಿ ಕೃಷ್ಣ ಭವನ ರಿಕ್ಷಾ ಸ್ಟ್ಯಾಂಡಿನಲ್ಲಿ ಮತ್ತೊಂದು ದೊಡ್ಡ ಜಲಧಾರ ಯೋಜನೆಯನ್ನು ಮಾಡಿಕೊಂಡು ಅಲ್ಲಿಯೂ ಅದರ ಸಮಾಜ ಸೇವೆಗೆ ಅದನ್ನು ಮುಡಿಪಾಗಿಟ್ಟಿದ್ದೇವೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ನಾವು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಒಂದು ಪರವಾಗಿ ಶ್ರೀಮಾನ್ ವಿದ್ವಾನ್ ಬಾಬುರೈ ಅವರಿಗೆ ನಾವು ಹುಟ್ಟುಹಬ್ಬದ ವಿಶೇಷ ಶುಭಾಶಯಗಳನ್ನು ನೀಡ್ತಾ, ಇನ್ನಷ್ಟು ಕಾಲ ಸಂಗೀತ ಕ್ಷೇತ್ರದಲ್ಲಿ ಅವರು ಗುರುತಿಸಿಕೊಳ್ಳುವಂತೆ ಆಗಲಿ, ಆ ಒಂದು ಆಯುರಾರೋಗ್ಯ ಭಾಗ್ಯವನ್ನು ದೇವರವರು ನೀಡಲಿ ಅಂತ ಹೇಳಿ ಅವರಿಗೆ ನಾವು ಶುಭಾಶಯಗಳನ್ನು ನೀಡ್ತಾ ಇದ್ದೇವೆ. ನಮಸ್ಕಾರ ಎಲ್ಲರಿಗೂ. ನಾನು ಬಾಬುರೈ ಅವರು ಕಲಾಕ್ಷೇತ್ರದಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಿದ್ದಾರೆ ಹಾಗೂ ಅದರಲ್ಲಿ ಮುಖ್ಯವಾಗಿ ಮೃದಂಗದಲ್ಲಿ ಒಂದು ಪ್ರಾವೀಣ್ಯತೆಯನ್ನು ಸಾಧಿಸಿ ನಮ್ಮ ಊರಿಗೆ ಒಂದು ಹೆಮ್ಮೆಯನ್ನು
ತಂದವರು ಅವರಿಗೆ ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀಮಾನ್ ಬಾಬುರಾಯ್ ಇವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರು ಕಲಾಕ್ಷೇತ್ರದಲ್ಲಿ ಇನ್ನಷ್ಟು ಹೆಸರನ್ನು ಮಾಡಿ ಇನ್ನು ಜನರಿಗೆ ಹಾಗೂ ಸಮಾಜಕ್ಕೆ ಸ್ಫೂರ್ತಿಯಾಗಲಿ ಎಂದು ನಾನು ಆಶಿಸುತ್ತೇನೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.